ಎಲ್ಲರಿಗೂ ನಮಸ್ಕಾರ. ನಮ್ಮ ತಲೆಗೆ ಒಳ್ಳೊಳ್ಳೆ ಐಡಿಯಾಗಳು ಬರ್ತಾನೆ ಇರುತ್ತೆ ಅಲ್ವಾ? ಆದ್ರೆ ಅದನ್ನೆಲ್ಲ ನಿಜ ಮಾಡೋದು ಹೇಗೆ? ಬನ್ನಿ, ಇವತ್ತು ಆಲೋಚನೆ ಮತ್ತೆ ಕೆಲ್ಸ ಇವೆರಡನ್ನೂ ಒಟ್ಟಿಗೆ ತರೋ ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಟೆಕ್ನಿಕ್ ಬಗ್ಗೆ ಮಾತಾಡೋಣ. ನೋಡಿ, ನಮ್ಮೆಲ್ರಿಗೂ ಈ ಥರ ಆಗಿರುತ್ತೆ ಅಲ್ವಾ? ತಲೆಯಲ್ಲಿ ಒಂದು ಒಳ್ಳೆ ಐಡಿಯಾ ಬಂದಿರುತ್ತೆ, ಆದರೆ ಯಾಕೋ ಏನೋ ಅದು ಅಲ್ಲಿಗೇ ನಿಂತೋಗುತ್ತೆ. ಇನ್ನೊಂದು ಕಡೆ ಕೆಲವರ ಐಡಿಯಾಗಳು ಮಾತ್ರ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ. ಯಾಕೆ ಹೀಗೆ? ನಿಜಕ್ಕೂ ಇಲ್ಲೇನಾಗ್ತಿದೆ? ಬನ್ನಿ, ಇದನ್ನ ಸ್ವಲ್ಪ ಡೀಪ್ ಆಗಿ ನೋಡೋಣ. ಇದಕ್ಕೆ ಉತ್ತರ ತುಂಬಾ ಸಿಂಪಲ್. ನಮ್ಮ ಮನಸ್ಸನ್ನ ಒಂದು ತೋಟ ಅಂತ ಅನ್ಕೊಂಡ್ರೆ ಸಾಕು. ಒಬ್ಬ ಒಳ್ಳೆ ತೋಟಗಾರ ತನ್ನ ತೋಟದಲ್ಲಿ ಏನ್ ಬೆಳಿಬೇಕು ಏನ್ ಬೆಳಿಬಾರ್ದು ಅಂತ ಡಿಸೈಡ್ ಮಾಡ್ತಾನಲ್ವಾ, ಹಾಗೇನೇ ನೋಡಿ, ಇಲ್ಲೇ ಇರೋದು ಅಸಲಿ ಕತೆ. ಒಂದ್ ಕಡೆ ತನ್ನ ಐಡಿಯಾಗಳನ್ನ ಕಾರ್ಯರೂಪಕ್ಕೆ ತರುವ ನುರಿತ ತೋಟಗಾರ, ಇನ್ನೊಂದ್ ಕಡೆ ಬರೀ ಹಗಲು ಕನಸು ಕಾಣೋ ಶೇಕ್ ಚಿಲ್ಲಿ. ಈ ಶೇಕ್ ಚಿಲ್ಲಿ ಕತೆ ಕೇಳಿರ್ತೀರಲ್ವಾ? ಬರೀ ಕಲ್ಪನೆ ಮಾಡ್ಕೊಂಡು ಕೂರೋದು, ಆದ್ರೆ ಅದನ್ನ ನಿಜ ಮಾಡಕ್ಕೆ ಯಾವ ಪ್ರಯತ್ನನೂ ಮಾಡಲ್ಲ. ಸರಿ, ಹಾಗಾದ್ರೆ ಒಬ್ಬ ತೋಟಗಾರನ ಮೊದಲನೇ ಮತ್ತು ಅತಿ ಮುಖ್ಯವಾದ ಕೆಲಸ ನೀರು ಹಾಕೋದಲ್ಲ, ಬದಲಾಗಿ ಸರಿಯಾದ ಬೀಜಗಳನ್ನ ಆಯ್ಕೆ ಮಾಡೋದು. ಹಾಗೇನೆ ಬೆಳೆಯೋ ಚಾನ್ಸ್ ಇರೋ ಐಡಿಯಾಗಳನ್ನ ಹೇಗೆ ಸೆಲೆಕ್ಟ್ ಮಾಡೋದು? ಯಾವುದೇ ಐಡಿಯಾ ಬಂದಾಗ ಅದನ್ನ 2 ಪ್ರಶ್ನೆಗಳಿಂದ ಪರೀಕ್ಷಿಸಬೇಕು. ಮೊದಲನೇದು, ಇದು ನನ್ನ ಸ್ವಭಾವಕ್ಕೆ, ನನ್ನ ಟ್ಯಾಲೆಂಟ್ಗೆ ಸರಿ ಹೊಂದುತ್ತಾ ಅಂತ. ಎರಡನೇದು, ನನ್ನ ಈಗಿನ ಪರಿಸ್ಥಿತಿಯಲ್ಲಿ ಇದನ್ನ ಮಾಡೋಕೆ ಸಾಧ್ಯನಾ ಅಂತ. ಇಲ್ಲಿ ವಾಸ್ತವಿಕತೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಅದ್ಭುತವಾದ ಮಾತಿದೆ. ಒಂದು ಐಡಿಯಾ ಎಷ್ಟೇ ದೊಡ್ಡದಾಗಿದ್ರೂ ಅದರಿಂದ ನಮ್ಮ ಕುಟುಂಬಕ್ಕೆ ಅಥವಾ ನಮ್ಮ ಜವಾಬ್ದಾರಿಗಳಿಗೆ ತೊಂದರೆ ಆಗುತ್ತೆ ಅಂದ್ರೆ ಅದನ್ನ ಪಕ್ಕಕ್ಕಿಡಬಾರ್ದು. ನೋಡಿ, ಎಷ್ಟು ನಿಜವಾದ ಮಾತಲ್ವಾ ಇದು? ಸರಿ, ಒಮ್ಮೆ ಒಳ್ಳೆ ಬೀಜ ಅಂದ್ರೆ ಒಳ್ಳೆ ಐಡಿಯಾ ಸಿಕ್ಕದ ಮೇಲೆ ನಿಜವಾದ ಕೆಲ್ಸ ಶುರುವಾಗತ್ತೆ. ಬನ್ನಿ, ಒಂದು ಸಣ್ಣ ಆಲೋಚನೆ ಇಡೀ ಜಗತ್ತನ್ನೇ ಬದಲಾಸೋ ಶಕ್ತಿಯಾಗಿ ಹೇಗೆ ಬೆಳೆಯುತ್ತೆ ಅಂತ ನೋಡೋಣ. ಇತಿಹಾಸ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಒಬ್ಬ ವ್ಯಕ್ತಿ ಒಂದೇ ಒಂದು ಪವರ್ಫುಲ್ ಐಡಿಯಾವನ್ನ ತಗೊಂಡು ಅದು ಸಕ್ಸಸ್ ಆಗೋವರೆಗೂ ಬಿಡದೆ ಬೆಳೆಸಿದ ಎಷ್ಟೋ ಉದಾಹರಣೆಗಳು ಸಿಗುತ್ತೆ. ನೋಡಿ, ಇಲ್ಲಿರೋ ಈ ಎಲ್ಲಾ ದೊಡ್ಡ ದೊಡ್ಡ ಸಾಧನೆಗಳನ್ನ ನೋಡಿ. ನ್ಯೂಟನ್, ಡಾರ್ವಿನ್, ಐನ್ಸ್ಟೈನ್ ಇವೆಲ್ಲ ಶುರುವಾಗಿದ್ದು ಹೇಗ್ ಗೊತ್ತಾ? ಕೇವಲ ಒಂದು ಸಣ್ಣ ಕಲ್ಪನೆ, ಒಂದು ಆಲೋಚನೆಯ ಬೀಜದಿಂದ. ಅದನ್ನವರು ಸರಿಯಾಗಿ ಪೋಷಿಸಿ ದೊಡ್ಡ ಮರ ಮಾಡಿದ್ರು. ಆದ್ರೆ ಒಂದು ತೋಟ ಅಂದ್ರೆ ಬರೀ ಗಿಡ ನೆಡೋದು ಮಾತ್ರ ಅಲ್ಲ, ಅನಾವಶ್ಯಕ ಕಳೆಗಳನ್ನ ಕಿತ್ತು ಹಾಕೋದು ಕೂಡ ಅಷ್ಟೇ ಮುಖ್ಯ. ಇಲ್ಲಾಂದ್ರ ನಮ್ಮ ಮನಸ್ಸು ಕೂಡ ಬೇಡದ ಯೋಚನೆಗಳ ಕಳೆಗಳಿಂದ ಬೇಗ ತುಂಬಿ ಹೋಗುತ್ತೆ. ಹಾಗಾದ್ರೆ ಈ ಕಳೆಗಳು ಅಂದ್ರೆ ಏನು? ಅವು ನಿಷ್ಪ್ರಯೋಜಕ ಕಲ್ಪನೆಗಳು, ಅಂದ್ರೆ ಆಕ್ಷನ್ ಇಲ್ಲದ ಯೋಚನೆಗಳು, ನಮ್ಮ ಕೆಪಾಸಿಟಿಗೆ ಅಥವಾ ನಮ್ಮ ಪರಿಸ್ಥಿತಿಗೆ ಸಂಬಂಧವೇ ಇಲ್ಲದ ಯೋಚನೆಗಳು. ಉದಾಹರಣೆಗೆ, ಒಬ್ಬ ಅಂಗವಿಕಲ ವ್ಯಕ್ತಿ ನಾನು ವರ್ಲ್ಡ್ ಚಾಂಪಿಯನ್ ಕುಸ್ತಿಪಟು ಆಗ್ತಿಲೆ ಅಂತ ಕನಸು ಕಾಣೋತರ. ಈ ತರಹದ ಯೋಚನೆಗಳು ನಮ್ಮ ಅಮೂಲ್ಯವಾದ ಎನರ್ಜಿಯನ್ನ ವೇಸ್ಟ್ ಮಾಡ್ತವೆ. ಆ ಶಕ್ತಿಯನ್ನ ನಾವು ನಿಜವಾಗಿಸಬಹುದಾದ ಐಡಿಯಾಗಳ ಮೇಲೆ ಹಾಕಬಹುದಿತ್ತು ಅಲ್ವಾ? ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಈ ತರಹದ ಅವಾಸ್ತವಿಕ ಕಲ್ಪನೆಗಳು ನಿಜ ಆಗದೇ ಇದ್ದಾಗ ಕೊನೆಗೆ ಉಳಿಯೋದು ಬರೀ ನಿರಾಸೆ ಮತ್ತು ಹತಾಶೆ ಮಾತ್ರ. ಇನ್ನೊಂದು ತರದ ಕಳೆ ಕೂಡ ಇದೆ, ಅದೇ ನೆಗೆಟಿವ್ ಯೋಚನೆಗಳು. ಅಂದ್ರೆ ಸಣ್ಣಪುಟ್ಟ ಚಿಂತೆಗಳನ್ನೇ ದೊಡ್ಡದಾಗಿ ಮಾಡ್ಕೊಂಡು ಅದನ್ನೇ ರಾಕ್ಷಸರ ಥರ ಬೆಳೆಸಿ ಕೊನೆಗೆ ಏನೂ ಮಾಡಕ್ಕಾಗದೆ ಕೈಕಟ್ಟಿ ಕೂರೋದು. ಸರಿ, ಹಾಗಾದ್ರೆ ಒಳ್ಳೆ ಬೀಜಗಳನ್ನ ಆಯ್ಕೆ ಮಾಡಿ ಕಳೆಗಳನ್ನ ಕಿತ್ತಾಕಿದ್ಮೇಲೆ ಒಳ್ಳೆ ಫಸಲು ಬರೋ ಹಾಗೆ ಮಾಡೋದು ಹೇಗೆ? ಅದಕ್ಕೊಂದು ಸ್ಪಷ್ಟವಾದ ಸಿಂಪಲ್ ಪ್ರೋಸೆಸ್ ಇದೆ ನೋಡಿ. ಈ 4 ಸ್ಟೆಪ್ಸ್ ಇಡೀ ಪ್ರಕ್ರಿಯೆಯ ಸಾರಾಂಶ. ಮೊದಲನೇದಾಗಿ, ನಮ್ಮ ಸ್ವಭಾವ ಮತ್ತೆ ಪರಿಸ್ಥಿತಿಗೆ ಹೊಂದುವ ಐಡಿಯಾಗಳನ್ನ ಆಯ್ಕೆ ಮಾಡೋದು. ಎರಡನೇದು, ಅದಕ್ಕೆ ಪ್ಲಾನಿಂಗ್ ಮತ್ತು ಯೋಚನೆಗಳ ಮೂಲಕ ನೀರು ಹಾಕೋದು. ಮೂರನೇದು, ಅವಾಸ್ತವ ಹಗಲುಗನಸುಗಳು ಮತ್ತೆ ನೆಗೆಟಿವ್ ಚಿಂತೆಗಳನ್ನ ಕಿತ್ತಾಕೋದು. ಕೊನೆಯದಾಗಿ 4ನೇದು, ಸಿಸ್ಟಮ್ಯಾಟಿಕ್ ಆಗಿ ಆ ಐಡಿಯಾನ ನಿಜ ಮಾಡೋಕೆ ಕೆಲಸ ಶುರು ಮಾಡೋದು. ಇಷ್ಟೇ, ಕಲ್ಪನೆಯಿಂದ ವಾಸ್ತವಕ್ಕೆ ಇದೇ ದಾರಿ. ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನಂದ್ರೆ, ಯಶಸ್ಸು ಅನ್ನೋದು ಆಕಸ್ಮಿಕವಾಗಿ ಸಿಗೋದಲ್ಲ. ಅದು ಒಬ್ಬ ತೋಟಗಾರ ತನ್ನ ತೋಟದಲ್ಲಿ ಪ್ರೀತಿಯಿಂದ ಬೆಳೆ ತೆಗೆಯೋ ಹಾಗೆ ನಾವು ನಮ್ಮ ಮನಸ್ಸಿನಲ್ಲಿ ಪ್ರಜ್ಞಾಪೂರ್ವಕವಾಗಿ ಬೆಳೆಸುವ ಫಸಲು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ, ಈ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಮನಸ್ಸಿನ ತೋಟದಲ್ಲಿ ನಾವು ಎಂತಹ ಅದ್ಭುತವಾದ ಫಸಲನ್ನು ಬೆಳೆಯಬಹುದು ಅಲ್ವಾ?